ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಎಲ್ಲರಿಗೂ ಕೂಡ ಈ ಒಂದು ಹೊಸ ಅಪ್ಡೇಟು ಬಹಳ ಶಾಕಿಂಗ್ ತರುತ್ತೆ. ಯಾಕೆ ಅಂತಂದ್ರೆ ಸರ್ಕಾರದಿಂದ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಜೀವನ್ ಪ್ರಮಾಣ ಪತ್ರ ಮನೆ ಯಜಮಾನಿಯರು ಅನಿಸ್ಕೊಂಡಿರ್ತಾರಲ್ವಾ, ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದವರು, ಸೊ ಅವರೆಲ್ಲರೂ ಕೂಡ ಈ ಒಂದು ಜೀವನ್ ಪ್ರಮಾಣ ಪತ್ರವನ್ನ ನೀವು ಇನ್ನು ಮುಂದೆ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಮೊದಲು ಈ ಒಂದು ಜೀವನ್ ಪ್ರಮಾಣ ಪತ್ರವನ್ನ ನೀವು ಅಪ್ಲೈ ಮಾಡಿ ಪಡೆದುಕೊಂಡಿರ್ಬೇಕಾಗಿರುತ್ತೆ. ಸೊ ಕಾರಣ ಈ ಜೀವನ್ ಪ್ರಮಾಣ ಪತ್ರ ಯಾಕೆ ನೀವು ಅಟ್ಯಾಚ್ ಮಾಡಬೇಕು, ಅಟ್ಯಾಚ್ ಮಾಡಲಿಕ್ಕೆ ಕಾರಣ ಏನು, ಯಾಕೆ ಈ ಸರ್ಕಾರ ಈ ಒಂದು ಜೀವನ್ ಪ್ರಮಾಣ ಪತ್ರವನ್ನ ನಾವು ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಹೊಸ ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇದೆ, ಇದೆಲ್ಲದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬ್ರು ಇದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಯಾವಾಗ ಜಾರಿಗೆ ಬಂದಿದೆಯೋ ಅವಾಗಿನಿಂದನೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳು, ಸಮಸ್ಯೆಗಳು ಎದುರಾಗ್ತಾನೆ ಬಂದಿದೆ. ಸೊ ಶುರುವಾತಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ, ದಾಖಲೆಗಳು ಏನೆಲ್ಲ ಬೇಕು, ಅರ್ಜಿ ಸಲ್ಲಿಸಿದ ನಂತರ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ, ಬಿಡುಗಡೆ ಆಗಿರುವಂತಹ ಹಣ ತಿಂಗಳು ಬರ್ತಾ ಇದೆಯಾ ಅಥವಾ ಒಂದೊಂದು ಸತಿ 3-4 ತಿಂಗಳು ಗ್ಯಾಪ್ ಆಗ್ತಾ ಇದೆ. ಇವಾಗ ಮತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ಕೆಲವೊಂದಿಷ್ಟು ಫಲಾನುಭವಿಗಳನ್ನ ಡಿಲೀಟ್ ಮಾಡಲಾಗಿದೆ. ಡಿಲೀಟ್ ಮಾಡಿರುವಂತ ಫಲಾನುಭವಿಗಳು ಜೀವಂತ ಇದಾರೋ ಇಲ್ವೋ, ಅವರು ಅರ್ಹರೋ ಅನರ್ಹರೋ, ಇದೆಲ್ಲ ಸಮಸ್ಯೆಗಳು ಎದುರಾಗ್ತಾನೆ ಬಂದಿದೆ. ಸೊ ಇವಾಗ ಮತ್ತೆ ಜೀವನ್ ಪ್ರಮಾಣ ಪತ್ರ ಅನ್ನೋದು ಒಂದು ಹೊಸ ರೂಲ್ಸ್ ಕೂಡ ಜಾರಿ ಆಗುವಂತ ಒಂದು ಸಾಧ್ಯತೆ ಇದೆ. ಇದ್ರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಸೊ ಹಾಗಿದ್ರೆ ಈ ಒಂದು ಜೀವನ್ ಪ್ರಮಾಣ ಪತ್ರವನ್ನ ಜಾರಿ ತರಲಿಕ್ಕೆ ಈ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಅಟ್ಯಾಚ್ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಯಾರೆಲ್ಲ ಸಲ್ಲಿಸಿದ್ರೋ ಅವರು ಬದುಕದವರಾಗಿದ್ರೆ ಅಥವಾ ಜೀವಂತವಾಗಿದ್ರೆ ಅವರಿಗೆ ತಿಂಗಳು ಸರ್ಕಾರದಿಂದ ಬರ್ತಾ ಇರುವಂತ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಅವ್ರ ಖಾತೆಗೆ ಜಮಾ ಆದ್ರೆ ಅವರ ಮನೆ ಖರ್ಚಿಗೆ, ಮಹಿಳೆಯರ ಸಬಲೀಕರಣಕ್ಕೆ ಇದು ಉಪಯೋಗ ಆಗ್ಲಿ ಅಂತ ಹೇಳಿ 2,000 ರೂಪಾಯಿಯನ್ನ ಅವ್ರ ಖಾತೆಗೆ ಹಾಕ್ತಾ ಇದ್ರು. ಆದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತ ಫಲಾನುಭವಿಗಳು ತೀರಿ ಹೋಗಿದ್ರೆ, ಮರಣ ಹೊಂದಿದ್ರೆ ಅಂತವರ ಖಾತೆಗೂ ಕೂಡ ಈಗಲೂ ಕೂಡ ಹಣ ಜಮಾ ಆಗ್ತಾ ಇದೆ. ಜಮಾ ಆಗಿರುವಂತ ಹಣ ಕೂಡ ಕೋಟಿಯಷ್ಟು ಈ ಹಣ ಅವರ ಖಾತೆಗೆ ಜಮಾ ಆಗಿರುತ್ತೆ. ಆದ್ರೆ ಆ ಹಣ ಕೂಡ ಉಪಯೋಗ ಮಾಡುವಂತವರಾದ್ರೂ ಬೇಕು ಅಲ್ವಾ. ಇವಾಗ ತಾಯಿ ಅಕೌಂಟ್ಗೆ ಬೀಳ್ತಾ ಇರುವಂತಹ ಹಣ ವಿಡ್ರಾ ಕೂಡ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತಂದಾಗ ಆ ಹಣ ಸರ್ಕಾರಕ್ಕೆ ಲಾಸ್ ಆಗುತ್ತೆ. ಲಾಸ್ ಆದ್ರೆ ಅದು ಸರ್ಕಾರಕ್ಕೆ ಬಹಳ ದೊಡ್ಡ ನಷ್ಟ ತರುತ್ತೆ. ಆ ಒಂದು ಹಣ ಪಬ್ಲಿಕ್ಕಿಗೆ ಉಪಯೋಗ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇನ್ನು ಮುಂದೆ ಜೀವನ್ ಪ್ರಮಾಣ ಪತ್ರವನ್ನ ನೀವು ಕಡ್ಡಾಯವಾಗಿ ಅಪ್ಡೇಟ್ ಮಾಡಬೇಕಾಗತ್ತೆ ಈ ಯೋಜನೆಯಲ್ಲಿ. ಗೃಹಲಕ್ಷ್ಮಿ ಯೋಜನೆಯಿಂದ ಪಡಿತಾ ಇರುವಂತ ಈ ಹಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ತೀರಿ ಹೋದ ನಂತರ ಅವರ ಖಾತೆಗೆ ಇದುವರೆಗೂ ಕೂಡ ಜಮಾ ಆಗ್ತಾ ಇದೆ. ಇದನ್ನ ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಯಾರೆಲ್ಲ ತೀರಿ ಹೋಗಿರ್ತಾರೋ ಅವರ ಖಾತೆಗೆ ಹಣ ಹೋಗೋದು ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಜೀವನ ಪ್ರಮಾಣ ಪತ್ರವನ್ನ ಹೊಸ ರೂಲ್ಸ್ ಆಗಿ ತರ್ತಾ ಇದ್ದಾರೆ. ಸೊ ಮೊದಲು ಈ ಜೀವನ ಪ್ರಮಾಣ ಪತ್ರ ಪಿಂಚಣಿ ಯಾರೆಲ್ಲ ಪಡಿತಾ ಇದ್ರು ಅವರಿಗೆ ಈಸಿ ಆಗಿರುತ್ತೆ. ಈ ಒಂದು ಅರ್ಜಿಯನ್ನ ಸಲ್ಲಿಸೋದು ಹೇಗೆ, ಅದನ್ನ ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡೋದು ಹೇಗೆ, ಅಟ್ಯಾಚ್ ಮಾಡೋದು ಹೇಗೆ ಅಂತ ಹೇಳಿ. ಸೊ ಇಲ್ಲಿ ನೀವು ಕೂಡ ಇವಾಗ ನಿಮ್ಮ ಹತ್ರ ಜೀವನ್ ಪ್ರಮಾಣ ಪತ್ರದ ಬಗ್ಗೆ ಏನೂ ಮಾಹಿತಿ ಗೊತ್ತಿಲ್ಲ ಅಂತ ಅಂದ್ರೆ ಜೀವನ್ ಪ್ರಮಾಣ ಪತ್ರವನ್ನ ಅರ್ಜಿ ಸಲ್ಲಿಸೋದು ಹೇಗೆ, ಅದನ್ನ ಆನ್ಲೈನ್ ಮುಖಾಂತರ ಪಡೆದುಕೊಳ್ಳೋದು ಹೇಗೆ, ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನನ್ನ ಚಾನಲ್ನಲ್ಲಿ ನೀವು ನೋಡಿಬಿಟ್ಟು ಜೀವನ್ ಪ್ರಮಾಣ ಪತ್ರವನ್ನ ಅರ್ಜಿ ಸಲ್ಲಿಸಬಹುದು ಮುಂಬರುವ ದಿನಗಳಲ್ಲಿ. ಸದ್ಯದಲ್ಲಿ ಇದು ಮಾಹಿತಿ ಮಾತ್ರ ಇರುತ್ತೆ. ಸರ್ಕಾರದಿಂದ ಹೊಸದಾಗಿ ಈ ಒಂದು ರೂಲ್ಸ್ ಅನ್ನ ಜಾರಿ ತರ್ತಾ ಇದ್ದಾರೆ. ಆದ್ರೆ ಇದಿನ್ನೂ ಆದೇಶ ಹೊರಡಿಸಿಲ್ಲ. ಆದೇಶ ಬಂತು ಅಂತಂದ್ರೆ ಕಡ್ಡಾಯವಾಗಿ ನೀವು ಜೀವನ್ ಪ್ರಮಾಣ ಪತ್ರವನ್ನ ಅಟ್ಯಾಚ್ ಮಾಡಲೇಬೇಕು. ಈ ಒಂದು ಜೀವನ್ ಪ್ರಮಾಣ ಪತ್ರವನ್ನ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಅಟ್ಯಾಚ್ ಮಾಡಿದ್ರೆ ನಿಮಗೆ
ಬ್ಯಾಂಕ್ ಖಾತೆಯಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ ಬ್ಯಾಂಕಿನಿಂದ. ಸೊ ನಿಮ್ಗೆ ಬರ್ಬೇಕಾಗಿರುವಂತ ಸರ್ಕಾರದಿಂದ ಹಣ ಏನಿದೆಯಲ್ವೋ ಅದು ಬರ್ತಾನೆ ಇರುತ್ತೆ. ಒಂದು ವೇಳೆ ನೀವು ಜೀವನ ಪ್ರಮಾಣ ಪತ್ರವನ್ನ ಪ್ರತಿ ವರ್ಷ ಅಪ್ಡೇಟ್ ಮಾಡೋದು ನಿಲ್ಲಿಸಿದ್ರೆ, ಜೀವನ ಪ್ರಮಾಣ ಪತ್ರವನ್ನ ನೀವು ವರ್ಷ ಬ್ಯಾಂಕಿಗೆ ಅಪ್ಡೇಟ್ ಮಾಡದೇ ಇದ್ರೆ ನಿಮ್ಮ ಖಾತೆಗೆ ಬೀಳ್ತಾ ಇರುವಂತ ಸರ್ಕಾರಿ ಯೋಜನೆಯ ಹಣ, DBT ಹಣಗಳು ನಿಲ್ಲುತ್ತೆ. ಸೊ ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.